ಒಂದು ಹಳ್ಳಿಯಲ್ಲಿ ರವಿ ಎಂಬ ಬಾಲಕನಿದ್ದನು. ಅವನು ಬಡ ಕುಟುಂಬದವನಾಗಿದ್ದರೂ ತುಂಬ ಪ್ರಾಮಾಣಿಕನಾಗಿದ್ದನು. ಪ್ರತಿದಿನ ಶಾಲೆಗೆ ಹೋಗುವಾಗ ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದನು. ಒಂದು ದಿನ ರವಿ ಶಾಲೆಗೆ ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಒಂದು ಹಣದ ಪರ್ಸ್ ಕಂಡುಬಂತು. ಅದರೊಳಗೆ ಬಹಳಷ್ಟು ಹಣ ಮತ್ತು ಕೆಲವು ಮುಖ್ಯ ಕಾಗದಗಳಿದ್ದವು. ರವಿಗೆ ಒಂದು ಕ್ಷಣ ಈ ಹಣವನ್ನು ಮನೆಗೆ ತೆಗೆದುಕೊಂಡು ಹೋಗೋಣ ಎಂದು ಅನಿಸಿತು. ಆದರೆ ತಕ್ಷಣವೇ ತನ್ನ ಶಿಕ್ಷಕರು ಹೇಳಿದ ಮಾತು ನೆನಪಾಯಿತು. ಪ್ರಾಮಾಣಿಕತೆ ಜೀವನದ ದೊಡ್ಡ ಸಂಪತ್ತು ಎಂದು ಹೇಳಿದ್ದರು. ರವಿ ಪರ್ಸನ್ನು ತೆಗೆದುಕೊಂಡು ಗ್ರಾಮದ ಪೊಲೀಸ್ ಠಾಣೆಗೆ ಹೋದನು. ಕೆಲವೇ ಸಮಯದಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಅಲ್ಲಿ ಬಂದು ತನ್ನ ಪರ್ಸ್ ಕಳೆದು ಹೋಗಿದೆ ಎಂದು ದುಃಖದಿಂದ ಹೇಳಿದರು. ಪೊಲೀಸರು ಪರ್ಸನ್ನು ತೋರಿಸಿದಾಗ ಆ ವೃದ್ಧರಿಗೆ ತುಂಬ ಸಂತೋಷವಾಯಿತು. ವೃದ್ಧರು ರವಿಗೆ ಬಹುಮಾನವಾಗಿ ಹಣ ಕೊಡಲು ಪ್ರಯತ್ನಿಸಿದರು. ಆದರೆ ರವಿ ನಾನು ಮಾಡಿದ್ದು ನನ್ನ ಕರ್ತವ್ಯ ಎಂದು ವಿನಯದಿಂದ ಹೇಳಿದನು. ರವಿಯ ಪ್ರಾಮಾಣಿಕತೆಯನ್ನು ನೋಡಿ ಎಲ್ಲರೂ ಅವನನ್ನು ಮೆಚ್ಚಿದರು. ಆ ದಿನದಿಂದ ಹಳ್ಳಿಯಲ್ಲಿ ರವಿ ಪ್ರಾಮಾಣಿಕ ಬಾಲಕ ಎಂದು ಪ್ರಸಿದ್ಧನಾದನು. ಕಥೆಯ ನೀತಿ ಏನೆಂದರೆ, ಪ್ರಾಮಾಣಿಕತೆ ಯಾವಾಗಲೂ ಗೌರವ ಮತ್ತು ಸಂತೋಷ ತರುತ್ತದೆ. ವೀಕ್ಷಕರೇ, ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುನಗುತ್ತಿರಿ. ಧನ್ಯವಾದಗಳು.